ಸ್ನೇಹಿತರೆ ನೋಡಿ ನಮಸ್ಕಾರ. ಇದು ಕೆನರಾ ಬ್ಯಾಂಕು. ಇದು ನಾವು ದುಡ್ಡು ಹಾಕೋದು. ಇದು ದುಡ್ಡು ಹಾಕುವ ಜಾಗ. ನಮಗೇನಾದ್ರು ಅರ್ಜೆಂಟು ಕೆಲಸ ಇದ್ದರೆ ಈ ಎ ಟಿ ಎಮ್ಮಲ್ಲಿ ಬಂದು ದುಡ್ಡು ಹಾಕಿ ಹೋಗ್ಬೋದು. ಆದರೆ ಭಾಳ ಮೋಸ ನಡೀತಾ ಇದೆ ನೋಡಿ. ನಾವು ಕಷ್ಟ ಬಿದ್ದು ದುಡ್ದಿರ್ತಕ್ಕಂಥ ದುಡ್ಡನ್ನು ಇವರು ಬ್ಯಾಂಕ್ನವರು, ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ. ಇದನ್ನು ಇವತ್ತು ನಾನು 3,000 ರೂಪಾಯಿ ಹಾಕಿದ್ದೆ ನೋಡಿ. ಇದೇ ಕೆನರಾ ಬ್ಯಾಂಕು. ಇದು ಎ ಟಿ ಎಮ್ ದುಡ್ಡು ಹಾಕೋದು ನೋಡಿ. 3,000 ರೂಪಾಯಿ ನಾನು ದುಡ್ಡು ಹಾಕಿದ್ದೆ ಸೊಂಡೂರು ತಾಲೂಕಲ್ಲಿ ನೋಡಿ. 500 ರೂಪಾಯಿ ನೋಟು 6 ಅಂತ ಇಲ್ಲಿ ಮೆನ್ಷನ್ ಆಗಿದೆ, ಗೊತ್ತಾಯ್ತಾ ನೋಡಿ. ನನ್ನ ಅಕೌಂಟು ನಂಬರಿಂದ ನಾನು ಸೊಂಡೂರು ತಾಲೂಕು ಬಸ್ ನಿಲ್ದಾಣದ ಹತ್ರ ನಾನು 3,000 ದುಡ್ಡು ಹಾಕಿರ್ತೀನಿ. ಅದರಲ್ಲಿ ನನಗೆ ಬಂದಿರೋ ದುಡ್ಡು ಎಷ್ಟಪ್ಪ ಅಂದರೆ ಕೇವಲ ಬರೀ 1,000 ರೂಪಾಯಿ ಮಾತ್ರ. ಅವ್ರು ಹೇಳ್ತಾರೆ ಇಲ್ಲ ಅದು 2,000 ರೂಪಾಯಿ ಬಂದಿಲ್ಲ, ಬರೀ 1,000 ರೂಪಾಯಿ ಮಾತ್ರ ಬಂದಿರೋದು ಅಂತಂದೇಳಿ ಈ ಬ್ಯಾಂಕ್ನವ್ರು ಹೇಳ್ತಾರೆ. ಬ್ಯಾಂಕಿಗೆ ಹೋದರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ನವ್ರ ಹತ್ರ ಮಾತಾಡ್ತೀವಿ ಅಂತಾರೆ. ಎಲ್ಲ ಆಯಿತು. ಆದರೆ ಇವತ್ತು ನಮ್ಮ ಬಡವರ ದುಡ್ಡು ನಾನು ಅದನ್ನು ಜೋಳ ಮಾರಿ 3,000 ರೂಪಾಯಿ ದುಡ್ಡು ಹಾಕಿದ್ದೆ ಎ ಟಿ ಎಮ್ ಒಳಗಡೆ. ಅರ್ಜೆಂಟು ಯಾರಿಗೆ ಕಳಿಸ್ಬೇಕಾಗಿತ್ತು. ಅದರಿಂದ ಆ ದುಡ್ಡು ಇವತ್ತು ಬಂದಿಲ್ಲ. ಕೇವಲ ಬರೀ 1,000 ರೂಪಾಯಿ ಮಾತ್ರ ಬಂದಿದೆ. ಇವತ್ತು ಈ ಬ್ಯಾಂಕ್ನವರು ರೈತರಿಗೂ ಕೂಡ ಮೋಸ ಮಾಡ್ತಾರೆ. ರೈತರ ದುಡ್ಡು ಕೂಡ ಇವತ್ತು ತಿನ್ನಕ್ಕೆ ಶುರು ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇರುವುದು ಸುಳ್ಳಲ್ಲ, ಇದು ಸತ್ಯ. ಇದು ನೋಡಿ ಇಲ್ಲೇ ಇದೆ. ಅವ್ರು ಹೇಳ್ತಾರೆ ಬರೀ 1,000 ರೂಪಾಯಿ ಮಾತ್ರ ಬಂದಿದೆ, 3,000 ಬಂದಿಲ್ಲ. ಇಲ್ಲಿ ಯಾಕೆ ಮತ್ತೆ 6 ನಂಬರು 500 ರೂಪಾಯಿ ನೋಟು 6 ನಂಬರ್ ಯಾಕೆ ಬಂತು? ಇದು ಯಾಕೆ ಹಂಗಾದ್ರೆ ಸುಳ್ಳ? ಇದು ಕಂಪ್ಯೂಟರ್ ಸುಳ್ಳು ಹಂಗಾದ್ರೆ ಇನ್ನೇನು ಸುಳ್ಳು? ಎಷ್ಟು ಮೋಸ ಮಾಡ್ತೀರ ನೀವೆಲ್ಲ ಜನಗಳಿಗೆ. ಎಷ್ಟಯ್ಯ ಮೋಸ ಮಾಡ್ಕೊಂಡು ತಿಂತೀರ ಬಡವ್ರ ಹತ್ರ, ಎಷ್ಟಯ್ಯ ಮೋಸ ಮಾಡ್ತೀರ ರೈತರಿಗೆ ಈ ಥರ. ನೋಡಿ ಇದು ನಾನು ಹಾಕಿರೋ ದುಡ್ಡು ನನ್ನ ಕೈಯಾರನ್ನ. ಇದು ಸುಮಾರು ಜನ ಹೇಳ್ತಾರೆ ಇಲ್ಲ ಮೋಸ, ಅದು ಎ ಟಿ ಎಮ್ಮಲ್ಲಿ ದುಡ್ಡು ಹಾಕೋದು ಮೋಸ. ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಈ ಎ ಟಿ ಎಮ್ ಒಳಗಡೆ, ಇಂಥ ಎ ಟಿ ಎಮ್ ಮಿಷಿನ್ ಒಳಗಡೆ ದುಡ್ಡು ಹಾಕಬೇಡಿ. ನಿಮ್ಮ ದುಡ್ಡು ಸರಿಯಾಗಿ ಬರುವುದಿಲ್ಲ. ಇದು ಮಿಷಿನ್ ಇಟ್ಟಿರೋದು ಬರೀ ಸುಮ್ಮನೆ ಸೋಕಿಗಷ್ಟೇ ಇದು ನೋಡಿ ಕೆನರಾ ಬ್ಯಾಂಕ್. ಈ ಥರ ಇವರು ದೊಡ್ಡ ಬ್ಯಾಂಕ್ನವರು ಈ ಥರ ಮುಂಡ ಮುಚ್ಕೊಂಡು ನಮ್ಮದು 2,000 ನಮಗೆ 2,000 ರೂಪಾಯಿನೇ ದೊಡ್ಡದು. ಏನಪ್ಪ ಇವನು 2,000 ರೂಪಾಯಿ ಬಗ್ಗೆ ಮಾತಾಡ್ತಾನೆ ಅನ್ಕೋಬೋದು. ಆದರೆ ನಮಗೆ 2,000 ರೂಪಾಯಿನೇ ದೊಡ್ಡದು. ನಮಗೆ ನಾವು ಕಷ್ಟ ಬಿದ್ದು ದುಡಿದಿರೋ ದುಡ್ಡು ಅದೇನು ಯಾರ್ಯಾರ ಹತ್ರನೋ ದಾನ ಧರ್ಮ ಮಾಡಿಸ್ಕೊಂಡಿರೋದಲ್ಲ. ಅದು ಮಂಗಳಾರತಿಯಿಂದ ಬಂದಿರೋ ದುಡ್ಡಲ್ಲ, ಅದು ದೇವಸ್ಥಾನ ಉಂಡಿಗೆ ಬಂದಿರೋ ದುಡ್ಡಲ್ಲ. ನಾವು ಕಷ್ಟ ಬಿದ್ದು ದುಡಿದಿರ್ತಕ್ಕಂಥ ದುಡ್ಡು ನೋಡಿ ಇಲ್ಲೇ ಇದೆ, ನಿಮ್ಮ ಮುಂದೆಗಡೆನೇ ಇದೆ. ಕೆನರಾ ಬ್ಯಾಂಕಿಗೆ 19ನೇ ತಾರೀಕು ಸಂಜೆ 6:28ಕ್ಕೆ ಮಂಗಳವಾರ 19ನೇ ತಾರೀಕು ಸೊಂಡೂರು ಬಸ್ ನಿಲ್ದಾಣದ ಹತ್ರ ನೋಡಿ ಇಲ್ಲೈತೆ. ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ, ಸುಮ್ಮನೆ ಹೇಳ್ತಾ ಇಲ್ಲ. ನನ್ನ ಅಕೌಂಟ್ ನಂಬರ್ಗೆ 500 ರೂಪಾಯಿ ನೋಟು 6 ನಂಬರು ಅಂದರೆ 3,000 ರೂಪಾಯಿ ಹಾಕಿದ್ದೆ. ಇವತ್ತು 3,000 ರೂಪಾಯಿ ಇಲ್ಲ, 2,000 ರೂಪಾಯಿ ಇಲ್ಲ, 1,000 ರೂಪಾಯಿ ನನ್ನ ಅಕೌಂಟಿಗೆ ಬಂದಿದೆ. ಇನ್ನು 2,000 ರೂಪಾಯಿ ದುಡ್ಡನ್ನು ನುಂಗಿ ನೀರು ಕುಡಿದಿದ್ದಾರೆ ಈ ಬ್ಯಾಂಕ್ನ ಅಯೋಗ್ಯನ ಮಕ್ಕಳು. ನಮ್ಮ ಬಡವರ ದುಡ್ಡು ತಿಂತಾ ಇದ್ದಾರೆ. ಕೇಳಿದರೆ ಇವತ್ತಿಲ್ಲ, ಅದು ಬರೋದಿಲ್ಲ, 2,000 ರೂಪಾಯಿ ವಾಪಸ್ ಬಂದಿದೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅದು ದುಡ್ಡು ನಮಗೆ ಬಂದಿಲ್ಲ ವಾಪಸ್ಸು. ದಯವಿಟ್ಟು ಯಾರು ಕೂಡ ಆ ಎ ಟಿ ಎಮ್ ಒಳಗಡೆ ದುಡ್ಡು ಹಾಕಕ್ಕೆ ಹೋಗಬೇಡಿ. ಹಾಕಿದ್ರು ಭಾಳ ಎಚ್ಚರಿಕೆಯಿಂದ ಹಾಕಿ. ನಾವು ಚೀಟಿ ಬರಲಿಲ್ಲ ಅಂತ 1 ಅವರ್ ಅಲ್ಲೇ ಕಾದಿದ್ದೀವಿ. ಆಮೇಲೆ ಚೀಟಿ ಬಂದ ಮೇಲೆ ನಾವು ಬಂದಿದ್ದೀವಿ ನೋಡಿ. ಇದು ಸತ್ಯ. ಇದು 6 ನಂಬರು 500 ರೂಪಾಯಿ ನೋಟು 6 ಹಾಕಿದ್ದೀನಿ. 3,000 ರೂಪಾಯಿ ದುಡ್ಡು ಹಾಕಿದ್ದೀನಿ, ಅದು ಬಂದಿಲ್ಲ. ಬರೀ 1,000 ರೂಪಾಯಿ ಮಾತ್ರ ಬಂದಿದೆ. ಇವತ್ತು ಅದು ಬಂದಿಲ್ಲ, ಅದು ಅಷ್ಟೇ ನಿಮಗೆ ವಾಪಸ್ ಬಂದಿದೆ, ತಗೊಂಡಿಲ್ಲ ಅಂತ ಹೇಳ್ತಾರೆ. ಅದು ಸುಳ್ಳು. ನಾವು ಈ ಚೀಟಿ ಬರೋವರೆಗೂ 1 ಗಂಟೆ ಅಲ್ಲೇ ನಿಂತಿದ್ದೀವಿ. ಸರ್ವರ್ ಡೌನ್ ಆಯಿತು. ಅದಾದಮೇಲೆ ಚೀಟಿ ಬಂತು. ಚೀಟಿ ಬಂದಾದಮೇಲೆ ನಾವು ಈಚೆ ಕಡೆ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ದುಡ್ಡು ವಾಪಸ್ ಬಂದಿಲ್ಲ. ಸುಳ್ಳು. ಈ ಬ್ಯಾಂಕ್ನವರು ತುಂಬ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ, ಬಡವ್ರ ದುಡ್ಡಲ್ಲಿ ರಾಜಕಾರಣಿಗಳು ಬದುಕ್ತಾ ಇದ್ದಾರೆ, ಬ್ಯಾಂಕ್ನವರು ಬದುಕ್ತಾ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳು ಬದುಕ್ತಾ ಇದ್ದಾರೆ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಬಡವ್ರ ದುಡ್ಡಲ್ಲೇ ಬದುಕ್ತಾ ಇರೋದು. ಯಾರು ಕೂಡ ಯಾರು ಸ್ವಂತ ದುಡಿಮೆ ಮಾಡಿ ಬದುಕ್ತಾ ಇಲ್ಲ, ನಮ್ಮ ದುಡ್ಡಲ್ಲೆಲ್ಲ ಬದುಕ್ತಾ ಇದ್ದಾರೆ. ದಯವಿಟ್ಟು ಯಾರಾದ್ರೂ ನೀವು ಆದಷ್ಟು ಬ್ಯಾಂಕುಗಳು ಹೋಗಿ ದುಡ್ಡು ಹಾಕಿ. ಈ ಥರ ಎ ಟಿ ಎಮ್ಮಲ್ಲಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ. ಅದು ನಿಮಗೆ ಸರಿಯಾಗಿ ಬರೋದಿಲ್ಲ. ಸರಿಯಾಗಿ ಬಂದರೂ ಕೂಡ ನಿಮ್ಮ ದುಡ್ಡು ನೀವು ತಗೊಳ್ಳೋಕ್ಕೆ ಕೆಲಸ ಕಾರ್ಯ ಬಿಟ್ಟು 3-4 ದಿನ ಓಡಬೇಕಾಗುತ್ತೆ. ಹಂಗಂದ್ರೆ ಓಡಂಗಿದ್ರೆ ನೀವು 3-4 ದಿನ 1 ವಾರಗಟ್ಟಲೆ ಓಡಂಗಿದ್ರು ಮಾತ್ರ ಆ ಥರ ದುಡ್ಡು ಹಾಕಿ. ಇಲ್ಲಾಂದ್ರೆ ನಮ್ಮ ದುಡ್ಡು ನಾವು ತಗೊಳ್ಳೋಕೆ ಇವತ್ತು ಹಾಕಬೇಕಾದ್ರೆ ಯಾವುದು ಆಧಾರ್ ಕಾರ್ಡು ಏನು ಕೊಡೋಂಗಿಲ್ಲ, ದಾಖಲಾತಿಗಳು ಏನು ಕೊಡೋಂಗಿಲ್ಲ ಹಾಕಬೇಕಾದ್ರೆ. ಆದರೆ ನಮ್ಮ ದುಡ್ಡು ನಾವು ತಗೋಬೇಕಾದ್ರೆ 108 ದಾಖಲೆಗಳನ್ನು ಕೊಡಬೇಕಾಗಿದೆ. ಕೆಲಸ ಕಾರ್ಯಗಳನ್ನು ಬಿಟ್ಟು ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೋಬೇಕಾಗಿದೆ. ಆದರೆ ಅವರು ಬೇಗ ಮಾಡಿಕೊಡೋದಿಲ್ಲ. ಅದಕ್ಕೆ 4-5 ದಿನ ಆಗುತ್ತೆ. ಇಷ್ಟು 19ನೇ ತಾರೀಕು ಹಾಕಿದ್ದೆ. ಇವತ್ತು ಎಷ್ಟು ಸುಮಾರು 29ನೇ ತಾರೀಕು. ಇವತ್ತು 29 ಆದರೂ ಕೂಡ ದುಡ್ಡು ಬರೋದಿಲ್ಲ. ಒಂದು ವಾರ ಆದಮೇಲೆ 1,000 ಬಂತು. ಇವಾಗ ನಿನ್ನೆ ಕೇಳಿದ್ರೆ ಇಲ್ಲ ಬರೋದಿಲ್ಲ, ಅದು ಅಷ್ಟೇ ದುಡ್ಡು, ಅದು ವಾಪಸ್ ಬಂದಿದೆ, ನೀವು ತಗೊಂಡಿಲ್ಲ ಅಂತ ಹೇಳ್ತಾರೆ. ಮೋಸ ಇದು. ನಾನು ಯಾವುದೇ ಕಾರಣಕ್ಕೂ ದುಡ್ಡು ವಾಪಸ್ ತಗೊಂಡಿಲ್ಲ, ಅಲ್ಲೇ ಬ್ಯಾಂಕಲ್ಲೇ ಬಿಟ್ಟು ಬಂದಿದ್ದೀನಿ. ನಮಸ್ಕಾರ ಸ್ನೇಹಿತರೆ.